ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉಪಾಯವಾಗಿ ಬಂದರೆ ಅಪಾಯದಿಂದ ತಪ್ಪಿಸ್ಕೋಬಹುದು. ನಾನು ಹಂಗೇನೆ ಉಪಾಯ ಮಾಡ್ಕೊಂಡು ಬಂದೆ, ಅಪಾಯದಿಂದ ತಪ್ಪಿಸ್ಕೊಂಡೆ. ಗೊತ್ತೈತೆ ನನಗೆ. ನನ್ನ ಗಂಡ ಅಮ್ಮ ಇರ್ತಕ್ಕೆ ಬರೋಕ್ಕಾಗಿ ಈ ರೀತಿ ಎಲ್ಲ ನಾಟಕ ಮಾಡ್ದವನು ಅಂತ ಹೇಳಿ. ನನಗೆ ಇಲ್ಲಿ ಬಂದಾಗ ಅವ್ನು ಯಾವ ಥರ ಚೇಂಜ್ ಆದ ಅಂತ ಗೊತ್ತು. ಅವ್ರು ಸಾಲ ಮಾಡ್ಕೊಂಡಿದ್ರೆ ನನಗೆ ಸಾಲ ಮಾಡ್ಸಾರ, ಅದೆಲ್ಲ ಸುಳ್ಳು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನನಗೆ ಅದು ಸುಳ್ಳು ನಿಜವಾಗಿ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋದು ನನ್ನ ಗಂಡ ಈ ರೀತಿ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ನಾನು ಸ್ವಲ್ಪ ಉಪಾಯ ಮಾಡಿಕೊಂಡು ಬಂದಿದ್ದಕ್ಕೆ ನನಗೆ ಇವತ್ತು ಹೆಂಗೋ ಅತ್ಲಾಗೆ ಸರ ಆಗ್ಬಿಡ್ತು. ಮತ್ತೆ 2 ಸರ ಮಾಡಿಸ್ತು. ನನಗೆ ಖುಷಿನೋ ಖುಷಿ. 40 ಗ್ರಾಮಿಂದ 2 ಸರ. ಅದಕ್ಕೆ ಯಾಕೆ ಸುಮ್ಮನೆ ಮಾತಿಂದ ಏನಾಗಂಗೈತೆ, ಒಳ್ಳೆ ಮಾತಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಅವ್ರ ಹತ್ರ ನಾನೆಲ್ಲ ಮಾಡಿಸ್ಕೊಂಬಂದು ನೋಡಬೇಕು. ಯಾಕಂದರೆ ನಾನು ಒಬ್ಬಳೇ ಸೊಸೆ, ಯಾರಿಗೂ ಕೊಡೋಂಗಿಲ್ಲ, ಏನಿಲ್ಲ, ಎಲ್ಲ ನನಗೇನೆ. ದುಡ್ಡು ಕಾಸು ಒಡವೆ ಎಲ್ಲ ಪ್ರತಿಯೊಂದು ಎಲ್ಲ ನನಗೆ ಅಲ್ಲ. ಏನು ಮಾಡೋದು? ಹೆಂಗೋ ಹೊತ್ತಾಗೆ ಉಪಾಯವಾಗಿದ್ದು ಸರ ಮಾಡಿಸ್ಕೊಂಡೆ. ಸರ ಮಾಡ್ಸೋಕೆ ಹಾಕಿ ಬಂದಿದ್ದು 40 ಗ್ರಾಮಿಂದು. ಭಾಳ ಖುಷಿ ಆಗ್ತೈತೆ. ಏನು ಮಾಡೋದು, 2 ದಿವಸ ಹಂಗಿರಬೇಕು. ಇವಾಗ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಡ್ರೆ ಸುಮ್ಮನೆ ಇಲ್ಲದೆಲ್ಲ ಕಿರಿಕು. ನಾನು ಇವಾಗ ಸುಮ್ಮನೆ ಉಪಾಯವಾಗಿರೋದು ನೋಡ್ಕೊಂಡಿದ್ದೀನಿ. ಮನಸ್ಸಿನಾಗ ಎಷ್ಟೇ ಇರಲಿ ಮೇಲೂ ಒಳ್ಳೆಯವ್ರನ್ನ ಥರ ನಾವು ತೋರಿಸ್ಕೋಬೇಕು. ಅಷ್ಟೇ, ತೋರಿಕೆಯಿಂದಲೇ ನಾವು ಒಳ್ಳೆಯವ್ರು ಅಂತ ಅನ್ನಿಸ್ಕೋಬೇಕು. ಚೆನ್ನಾಗಿತ್ಕೊಂಡು ಸುಮ್ಮನೆ ಎಲ್ಲನ ನಾವು ಎಲ್ಲ ಒಡವೆ ಗಿಡವೆ ಎಲ್ಲ ಮಾಡಿಸ್ಕೊಂಬಲ್ಲ ಇಟ್ಕೊಂಬೋದು ಒಳ್ಳೇದು. ಬುದ್ಧಿವಂತಿಕೆ ಇರಬೇಕು ಅಷ್ಟೇ. ಸುಮ್ಮನೆ ನಾನು ಮಾತಾಡಿ ದಡ್ಡಿ ಥರ ದಡ್ಡಿ ಅನ್ನಿಸ್ಕೊತಾ ಇದ್ದೆ. ಇವಾಗ ನೋಡಿ ಎಲ್ಲ ಕೆಲಸ ಮುಗಿಸ್ತೀನಿ ಬೇಗ ಬೇಗ ಪಟ 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 ಪಟ. ಅದೇನೇನು ನಾನೇನಿಲ್ಲ, ಎಲ್ಲ ಕಸ ಹೊಡೆದ್ಬಿಟ್ಟೆ, ನೆಲ ಒರೆಸ್ಬಿಟ್ಟೆ, ಅಡುಗೆನೂ ಮಾಡಿಬಿಟ್ಟೆ. ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮುದ್ದೆಗೆ ಇಟ್ಬಿಟ್ರೆ ಯಾವುದೂ ಇರೋದಿಲ್ಲ. ಎಲ್ಲ ಅವ್ರಿಗೆ ಇಷ್ಟವಾಗೋ ಥರನೇ ನಡ್ಕೊಂಡು ಇಷ್ಟವಾಗೋ ಥರನೇ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಯಾರು ನಮ್ಮಮ್ಮ ಬಂದ್ರೇನಂತೆ, ಅಜ್ಜಿ ಬಂದ್ರೇನಂತೆ, ಎಲ್ಲ ನಾನು ಬುದ್ಧಿವಂತಿಕೆಯಿಂದ ಮಾಡ್ಕೋಬೇಕು. ಬುದ್ಧಿ ಇರಬೇಕು. ಹೇಳಿಲ್ವಾ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ. ನಾನು ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾತಾಡಿ, ಹೆಂಗೆ ಬೇಕು ಹಂಗಿನ್ ಮಾಡ್ಕೊಂಡು ಸುಮ್ಮನೆ ಅಪಾಯ ಮಾಡ್ಕೊಂಡೆ. ಅಪಾಯ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಏನಮ್ಮ ಆಯ್ತು ಊಟ? ಏನು ಖುಷಿಯಾಗಿ ಕುಕ್ಕೊಬಿಟ್ಟಿದ್ಯಾ? ಇನ್ನೂ ಇಲ್ಲ ಆಂಟಿ, ತಿಂಡಿ ಮಾಡಿದ್ವಿ, ತಿಂಡಿ ಆಯಿತು. ತಿಂಡಿ ತಿನ್ಕೊಂಡು ಕುತ್ಕೊಂಡು ಹಿಂಗೇನೆ ಎಲ್ಲ ಕೆಲಸ ಮಾಡಿದೆ. ಅಲ್ಲೇ ನೆಲಗೆಲ್ಲ ಎಲ್ಲ ಒರೆಸ್ಬಿಟ್ಟು ಎಲ್ಲ ಪಾತ್ರೆ ತೊಳೆದಿಟ್ಟು ಅಡುಗೆ ಮಾಡಿ ಮಧ್ಯಾಹ್ನ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರೆ ಆಯಿತು. ಅಲ್ಲೇ ಅನ್ನನೂ ಆಗೈತೆ. ಮುದ್ದೆ ಮಾಡ್ಕೊಂಡ್ರೆ ಸಾಕು, ಸ್ವಲ್ಪ ಮುದ್ದೆ ಮಾಡಿದ್ರೆ ಸಾಕು. ನಮ್ಮ ಅತ್ತೆಗೂ ನಮ್ಮ ಮನೆಯವ್ರಿಗೂ ಅವ್ರಿಗೂ ಸ್ವಲ್ಪ ಮುದ್ದೆ ಮಾಡಿದ್ರೆ ಆಯಿತು ಅಷ್ಟೇ. ಎಲ್ಲ ಕೆಲಸ ಆಯಿತು. ಎಲ್ಲ ಕೆಲಸ ಮಾಡ್ಕೊಂಡು ಕುತ್ಕೊಂಡೆ. ಏನು ಮಾಡಬೇಕು, ಮಾಡಬೇಕಲ್ಲ ಬಂದಮೇಲೆ. ಮಾಡ್ಬೇಕಮ್ಮ, ಮಾಡ್ಬೇಕು. ಮಾಡಲಿಲ್ಲ ಅಂದರೆ ನಡೆಯಲ್ಲ. ಅಲ್ಲ ನಿಮ್ಮ ಅತ್ತೆ ಮೊನ್ನೆ ನಾ ಗುದ್ದಾಡ್ಕೊಂಡು ಹೋಗ್ಯಾಳೆ ಅಂತ ಹೇಳ್ತಿತ್ತು. ಇಲ್ಲ ಕಣಂಟಿ, ಸುಮ್ಮನೆ ಹಿಂಗೆ ಹೇಳೈತೆ. ಹಿಂಗೇನೋ ಪರದಾಡಿದ್ವಿ, ಪರದಾಡೋದ್ರಿಂದ ಏನಿಲ್ಲ ಅಂತ ಅಂದ್ಕೊಂಡು ನಾನು ಇವಾಗ ಸುಮ್ಮನೆ ನನ್ನ ಕೆಲಸ ನನ್ನ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ತೀನಿ. ಬುದ್ಧಿ ಇರಬೇಕು. ಸುಮ್ಮನೆ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಯ್ತು. ನಮ್ಮ ಮನೇಲಿ ನಾವು ಮಾಡ್ಕೊಂಡು ಸುಮ್ಮನೆ ನೆಮ್ಮದಿಗಿರೋದು ನೋಡಬೇಕು. ಮತ್ತು ಸುಮ್ಮನೆ ಮಾಡಿ ನೀನು ಒಬ್ಬಳೇ ಇರೋದು ಸೊಸೆ, ನೀನೇ ಇನ್ನೊಬ್ಬಳಿಲ್ಲ ಮತ್ತೊಬ್ಬಳಿಲ್ಲ, ಒಬ್ಬನೇ ಮಗ. ಅವ್ರಿಗೂ 2 ಹೆಣ್ಣು ಹುಡುಗರು, ಒಬ್ಬನೇ ಮಗ, ಒಬ್ಬಳೇ ಸೊಸೆ. ನೀನು ಒಬ್ಬಳೇ ಸೊಸೆ ಆಗಿರೋದ್ರಿಂದ ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ನಿನ್ನ ಪಾಡಿಗೆ ನೀನು ಸುಮ್ಮನೆ ಎಲ್ಲನ ಸುಮ್ಮನೆ ಇರೋದು ಕಲಿಯಮ್ಮ ಅಲ್ವೇ. ಯಾವುದು ತಲೆ ಕೆಡಿಸ್ಕೊಬೇಡ ಮತ್ತೆ ತಾಯಿ. ಅವ್ರಿಗೂ 2 ಹೆಣ್ಣು ಹುಡುಗರು, ನೀನೇ ಒಬ್ಬಳೇ ಸೊಸೆ, ನೀನೇ ಮಾರಾಣೆ ಮನೆಗೆ. ನಾನೇ ಬಂದಿರೋ ಸೊಸೆ ಅಂದಮೇಲೆ ನೀನು ಅವ್ರ ಮನೆಗಿನ್ನೇನೆ. ಈಗ ಅವ್ರಿಗೂ ಗಂಡು ಮಕ್ಕಳಿಲ್ಲ, ಏನಿಲ್ಲ, ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ನನ್ನ ಗಂಡ ಒಬ್ಬರೇನೆ. ಅದಕ್ಕೆ ನಾನೇ ಒಬ್ಬಳೇ ಸೊಸೆ. ಇನ್ನೇನು ಮಾಡೋದು, ನಾನು ನೋಡ್ಕೊಂಬಲ್ಲಿ ಇನ್ಯಾರು ನೋಡ್ಕೊಂಬದಂತ ಉಪಾಯವಾಗಿ ಸುಮ್ಮನೆ ಅವ್ರತಾಗ. ಈಗ ನಿನ್ನೆ ನಮ್ಮ ಅತ್ತೆ ಸರ ಹಾಕಿ ಬಂದೈತೆ, 2 ಎಳೆ ಸರ ಮಾಡ್ಸೈತೆ. ಸುಮ್ಮನೆ ಮತ್ತು ಅವರೆಲ್ಲ ಹಾಕ್ಯಂಡವ್ರು. ನೀನು ಹಾಕ್ಯಂಬದು ಬೇಡ, ನಿಮ್ಮ ಅತ್ತೆ ಹಾಕ್ಯಂಡವಳೆ, ಅಜ್ಜಿ ಹಾಕ್ಯಂಡವಳೆ, ಎಲ್ಲ ಹಾಕ್ಯಂಡವ್ರೆ. ನೀನು ಹಾಕ್ಯಂಬದು ಬೇಡ, ಏನು ಉಸಿಟ್ಟು ಹಾಕ್ಯಂಡವಳೆ. ಅದಕ್ಕೆ ನೆನ್ನೆ ನಮ್ಮ ಅತ್ತೆ ಮಾಡಿಸೈತೆ. ಚೆನ್ನಾಗಿ ಇಟ್ಕೊಂಡು ಹೋದರೆ ಸರ ಎಲ್ಲ ಮಾಡಿಸುತ್ತೆ ಅಂತೇಳಿ ನಾನು ಅದಕ್ಕೆ ಚೆನ್ನಾಗಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋಣ, 40 ಗ್ರಾಮಿನ ಸರ ಹಾಕಿ ಬಂದಿದ್ದೀವಿ. ಹೆಂಗಿರ್ಬೋದಮ್ಮ, ಏನು ಒಬ್ಬಳು ಇನ್ನೊಬ್ಳಿಲ್ಲ ಮತ್ತೊಬ್ಳಿಲ್ಲ, ನೀನು ಒಬ್ಬಳೇ ಸೊಸೆ ಅಂದಮೇಲೆ ಹೆಂಗಿರ್ಬೋದು. ಯಾವುದಕ್ಕೇನು ಕಮ್ಮಿ ಇಲ್ಲಮ್ಮ. ಆಂಟಿ, ಯಾವುದಕ್ಕೇನು ಕಮ್ಮಿ ಇಲ್ಲ ಬಿಡು. ನಾನು ಒಬ್ಬಳೇ ಅಂದಮೇಲೆ ಹೆಂಗೆ ಮಾರಾಣಿ ಥರ ನಾನೇ ಇರ್ಬೋದು. ಅದಕ್ಕೆ ಎಲ್ಲ ಕೆಲಸ ಮಾಡ್ತೀನಿ ನನ್ನ ಪಾಡಿಗೆ. ನಾನು ಕೆಲಸ ಮಾಡಿ ನಾನಾಯಿತು ನನ್ನ ಕೆಲಸ ಆಯಿತು ಮಾಡ್ಕೊಂಡು ಸುಮ್ಮನೆ ಇರ್ತೀನಿ. ಈಗ ಬಂದು ಇಲ್ಲಿ ಕುತ್ಕೊಂತೀನಿ ಅಷ್ಟೇ. ಎಲ್ಲ ಕಡೆಗೆ ಅಲ್ಲಿ ಕುತ್ಕೊಳಕ್ಕೆ ಜಾಗ ಇಲ್ಲಲ್ಲ. ಬಿಸಿಲು ಬೇರೆ ಬರೀತೈತೆ, ಎಲ್ಲ ಮನೆ ಹತ್ರ ಬಿಸಿಲು ಜಾಸ್ತಿ ಬರುತ್ತೆ. ಅದಕ್ಕೆ ಈ ಕಡೆ ಹಳ್ಳಿಗೆ ಬಂದು ಇಲ್ಲಿ ಕುತ್ಕೊಂತೀನಿ ಅಷ್ಟೇ. ಚೆನ್ನಾಗೈತೆ ಅಂತ ಹೇಳಿ ಏನು ಇವಾಗ ಸುಮ್ಮನೆ ಚೆನ್ನಾಗಿ ಇಟ್ಕೊಳೋದ್ರೆ ಯಾವುದೇ ಇರೋದಿಲ್ಲ ಅಂತ ನನಗೇನೋ ಸರ ಮಾಡಿಸಿದ್ಕೆ ಮತ್ತೆ ಬಲ್ ಖುಷಿ ಆಗ್ಬಿಡ್ತು.
ಮಾಡ್ಸ್ಯಾರಲ್ಲ ಹಾಕ್ಯಂಡವ್ರೆ ಅಂತ ಮಾಡ್ಸ್ಯಾವ್ರೆ. ಇಡತ್ತಿಗೆ ಯಾವಾಗಲ ಮಾಡ್ಸಾರು. ನೀನು ಗುದ್ದಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮಾಡ್ಸಾರೆ ಇಡತ್ತಿಗೆ. ನನಗೆ ಅವಾಗ ಬುದ್ಧಿ ಇರಲಿಲ್ಲ. ಅದೇ ನಾನೇ ನಿನ್ನ ಮೇಲೆ ಬರ್ಬಾರದು ಆಂಟಿ ಕಾಲು ತೆಗ್ದಂತೂ ಸಿಕ್ಕೋಗಲ್ಲ. ಮನೇನ ಮೇಲೆಲ್ಲ ಬಂದೇ ಬರ್ತೇವೆ ಎಲ್ಲರ ಮನೆಯಾಗೂ. ಇವತ್ತು ಜಗಳ ಆಡ್ಯಾರ ಅಂದರೆ ತಿರ್ಗಿ ನೆಕ್ಸ್ಟ್ ಜಗಳ ಆಡಲ್ಲ ಅಂತ ಏನೇನು ಯಾರ ಮನೆಯಾಗೇನಿಲ್ಲ. ನೆಕ್ಸ್ಟ್ ಮತ್ತೆ ಜಗಳ ಆಗೇ ಆಗುತ್ತೆ. ತಿಂಗಳು ತಗೋಬೇಕಾದ್ರೆ ಹಂಗಿದ್ದು ಮತ್ತೆ ತಿರ್ಗಾ ಜಗಳ ಆಗುತ್ತೆ. ಏನು ಒಂದೇ ಸತಿ ಜಗಳ ಆಡಿ ಬಿಡ್ತಾರ ಅಂದ್ಕೊಂಡಿದಾರ ಯಾರಾದ್ರೂ. ಆ ಮನೆ ಅಂದಮೇಲೆ ಬಂದೇ ಬರ್ತವೆ ಏನಾದರೂ. ನಾನಂತೂ ಕಾಚಿಗೆ ಹೋಗಲ್ಲ ಕಾಲು ತೆಗೆದು. ಕೆಲಸ ಮಾಡಲ್ಲ ಅಂತಿದ್ರೆ ಇವಾಗೆಲ್ಲ ಕೆಲಸ ಮಾಡ್ತೀನಿ. ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ. ನಾನು ಯಾವಾಗ ಮಾತಾಡೋಕೆ ಹೋಗಲ್ಲ. ಏನು ಬೇಕು ಮಾತು ಬಂದವಾಗ ಮಾತಾಡ್ತೀನಿ, ಸುಮ್ಮನೆ ಆಗ್ತೀನಿ ಅಷ್ಟೇ. ಇನ್ಮೇಲೆ ಉಪಾಯವಾಗಿರಬೇಕು. ಮತ್ತು ಏನಾನ ಮಾತು ಬಂದಂಗೆ ಮಾತಾಡಬೇಕು, ಸುಮ್ಮನೆ ಆಗಬೇಕು ಅಷ್ಟೇ. ಅದನ್ನೇ ತಲೆಗೆ ಇಕ್ಕೋಬಾರ್ದು. ಹೆಂಗೆ ಚೆನ್ನಾಗಿದ್ದೇಳಿ ಮತ್ತೇನೋ ಚೆನ್ನಾಗಿ ನೋಡ್ಕೊಂತಾಳೆ ಹರ್ಸಿತ. ಒಳ್ಳೆಯಳು. ಚೆನ್ನಾಗಿ ನೋಡ್ಕೊಂತಾಳೆ. ಒಳ್ಳೆ ಕಡೆ ಮರ್ಸಿತ. ಅವ್ರ ಮಾಮನೆ ಒಂದಿಟ್ಟು ಒಳ್ಳೆನಲ್ಲ ಕುಯ್ಯೀಗ. ಅವನೇನಿ ದೊಡ್ಡನು. ಗೌತಮ ಹೆಂಗೆ ಗೊತ್ತಾನೆ ಅವನೇ ದೊಡ್ಡನು ಒಳ್ಳೆನಲ್ಲ ಒಂದಿಟ್ಟು ಕುಯ್ಕ್ ನನ್ನ ಮಗ. ದೊಡ್ಡನೇನಿ. ಬಿಡು. ಇಲ್ಲ ನಮ್ಮ ಆಮೇಲೆ ನಮ್ಮ ತಾವು ಚೆನ್ನಾಗಿರುತ್ತೆ. ಜಾಸ್ತಿ ಮಾತಾಡ್ಸಲ್ಲ ನನ್ನೇನು. ಮತ್ತೇನೆ ಚೆನ್ನಾಗಿ ಮಾತಾಡ್ಸುತ್ತೆ. ನನಗೇನೋ ಭಾಳ ಖುಷಿ ಆಗ್ಬಿಟ್ಟೈತೆ. ಎರಡೆಳೆ ಸಲ ಮಾಡಿಸಿದ್ಕೆ ಎಷ್ಟು ಚೆನ್ನಾಗೈತೆ. ಡಿಸೈನ್ ಎಷ್ಟೊತ್ತಿಗೆ ಬರುತ್ತೋ ಅನ್ನಿಸ್ತೈತೆ. ಮತ್ತೆ ತಾಮನ್ ಕೊಡ್ತೀನಿ ಹಾಕಿ ಅಂತೇಳಿ ಹೇಳೈತೆ. ಅದಕ್ಕೇ ನೋಡ್ತೀನಿ ಎಷ್ಟೊತ್ತಿಗೆ ಬರುತ್ತೋ ಏನೋ. ಯಾವಾಗ ಹಾಕ್ಯಂತೀವಿ. ಹೆಣ್ಮಕ್ಳಿಗೆ ತುಂಬ ಒಡವೆ ಅಂದರೆ ತುಂಬ ಇಷ್ಟ ಅಲ್ಲ. ಮತ್ತೆ ಸಕತ್ತು ಇಷ್ಟ ಒಡವೆ ಅಂದರೆ ಇಂಥಮ್ಮನ ಅಂತ ಅನ್ನಿಸ್ತಾ ಇರುತ್ತೆ. ಯಾವಾಗ ನೋಡಿದ್ರೂ ಒಂಥರ ಮನಸ್ಸು ಯಾಕೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ. ಮತ್ತು ಇವಾಗ ನೋಡಿಬಿಟ್ರೆ ಒಡವೆನ ತುಂಬ ಇಷ್ಟ ಆಗುತ್ತೆ. ಮನಸ್ಸು ನೋಡಿನ ಆ ಥರದ್ದು ಯಾವಾಗ ತಗೊಂಬರ್ತಾರೋ, ಯಾವಾಗ ಬಿಡಿಸ್ಕೊಂಬರ್ತಾರೋ, ಯಾವಾಗ ಹಾಕ್ಯಂತೀನೋ ಅನ್ನಿಸ್ತೈತೆ. ಹಾಕ್ಯಮಂತೆ ಹೇಳಮ್ಮ ಮಾಡ್ಸ್ಯಾರೆ ಅಂದಮೇಲೆ ನಿಂಗೇನೆ ಹಾಕ್ಯಮಂತೆ ಒಂದಲ್ಲ ಒಂದಿನ ಅಲ್ಲ. ಹಾಕ್ಯಮದಿಲ್ಲಾದರೆ ಇಲ್ಲಿ ಇವಾಗ ಮಾಡ್ಸಿರೋದಕ್ಕೆ ನನಗೆ ಇಷ್ಟೊಂದು ಖುಷಿ ಆಕೈತೆ. ಹಾಕ್ಯಮಿದ್ರಿನ ಎಷ್ಟು ಖುಷಿ ಆಗುತ್ತೋ ಏನೋ. ನಾನು ಚೆನ್ನಾಗಿದ್ರೆ ಮನೆ ನಾನು ನಗ್ನಾಗ್ತಾ ಇದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ. ನಾನು ಬಂದಿರೋದಕ್ಕೆ ನೋಡಿ ಎಲ್ಲ ನಗ್ನಾಗ್ತಾ ಎಷ್ಟು ಇದು ಮಾಡ್ತಾರೆ. ಹಂಗೇನೆ ನಾನು ಚೆನ್ನಾಗಿಲ್ಲ ಅಂದರೆ ಮನೆಯೇ ಅಲ್ಲ ಅದು. ಮತ್ತು ಏನಿದ್ರೆಲ್ಲ ಮನೆ ಹೇಳೋದು ಮಾಡ್ಕೊಂತೀಯ. ಅವಳು ಹರ್ಸಿತ ಕೆಲ್ಸಕ್ಕೆ ಹೋಗ್ತಾಳೆ. ಎಲ್ಲ ಬಿಸಾಕಿ ಅದೇ ಹೋಗ್ತಾಳೆ. ಒಟ್ಟು ಅವಳು ಬೋಲು ಇದು ಮಾಡ್ತಾಳೆ ಹೇಳು ಒಂಥರ ಏನೋ. ಅವಳ ಮಾತು ನನಗೇನು ಇಷ್ಟ ಆಗಲ್ಲ. ಹಂಗೇನಿಲ್ಲ ಹೇಳು. ಅವಳು ಒಳ್ಳೆಳೇನೆ ಮಾತಾಡ್ತಾ ಏನಾನ ಮಾತಾಡ್ತಾಳೆ ಅಂತ ಅಷ್ಟೇ. ಬಿಡು ಹೋಗ್ಲಿ. ಹೆಂಗೋ ಬಿಡ. ಸರ ಮಾಡ್ಸ್ಯಾರ ಎರಡೆಳೆ ಸರ. ಅದಕ್ಕೆ ಎರಡೆಳದೆ ಮಾಡಿಸ್ಕೊಬಿಟ್ಟಿದ್ವಿ ಒಂದೇ ಪಟ್ಟು. ಒಂಟೆಳದಿರಲ್ಲ ಎರಡೆಳೆದಿರಲ್ಲ ಅಂದರೆ ಎರಡೆಳದೆ ಇರಲಿ ಬಿಡು ನಾನು. ಎರಡೆಳದೆ ಆದರೆ ವಾಸ ಅಲ್ವ ಎರಡೆಳೆ ಚೆನ್ನಾಗಿ ಕಾಮುತ್ತೆ ಅಂತೇಳಿ ಅದಕ್ಕೆ ಎರಡೆಳದೆ ಮಾಡಿಸ್ಕೊಂಡೆ. ಪಾಯಿ ಮಗಿ ಹಿಂಗೆ ಇಟ್ಕೊಂಡು ಸುಮ್ಮನೆ ಸರ ಮಾಡಿಸ್ಕೊಂಬತ್ತು ಕಲಿಬೇಕು. ಸರ ಪರ ಅದು ಇದು ಮಾಡಿಸ್ಕೊಂಬತ್ತು ಕಲಿಬೇಕು. ಯಾವುದೂ ಇರೋದಿಲ್ಲ. ನಾವು ಸುಮ್ಮನೆ ಜಾಲಟಿ ಗದ್ದಲ ಮಾಡ್ಕೊಂಡು ಇಲ್ಲದೆಲ್ಲ ತಲೆಗೆ ತಂದ್ಕೊಂತ ಇದ್ದೆ. ನಾನೇನು ನಿನ್ನ ಮೇಲೆ ಏನಿಲ್ಲ. ಮನಸ್ಸಿನಾಗ ಇಷ್ಟನೇ ಇರಲೇಳು. ಮೇಲೆ ಒಳ್ಳೆಯವಳನ್ನ ಥರ ಎಲ್ಲರಿಗೂ ತೋರಿಸ್ಕೊಂತೀನಿ. ನೋಡ್ತಾ ಇರು. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು. ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಇದ್ದಂಗೆ ಹೇಳಿದ್ದೀನಿ. ಏನಾದರೂ ಅಂದ್ಕೊಳ್ಳಿ ಬೇಕಾದರೆ.